ನಮಸ್ತೆ. ಮತ್ತೊಮ್ಮೆ ದಿವ್ಯಕಥಾಗೆ ಸುಸ್ವಾಗತ. ಇಂದು ನಾವು ಭಾರತದ ಅತ್ಯಂತ ನಿಗೂಢ ಮತ್ತು ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವನ್ನು ಅನ್ವೇಷಿಸಲಿದ್ದೇವೆ. ಈ ದೇವಾಲಯವು ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲ, ವಿವರಿಸಲಾಗದ ಅದ್ಭುತಗಳಿಂದ ತುಂಬಿದ ಸ್ಥಳವಾಗಿದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿಯೂ ಸಹ ಈ ಸ್ಥಳ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಬಗೆಹರಿಯದೇ ಉಳಿದಿದೆ. ಆದ್ದರಿಂದ ರಹಸ್ಯಗಳನ್ನು ಒಂದೊಂದಾಗಿ ಬಹಿರಂಗಪಡಿಸೋಣ. ಮೊದಲನೆಯದಾಗಿ, ಗಾಳಿಯನ್ನು ಧಿಕ್ಕರಿಸುವ ಧ್ವಜ. ಮೊದಲ ಮತ್ತು ಹೆಚ್ಚು ಮಾತನಾಡುವ ರಹಸ್ಯವೆಂದರೆ ದೇವಾಲಯದ ಧ್ವಜ. ಪ್ರತಿದಿನ ದೇವಾಲಯದ ಮೇಲೆ ಒಂದು ದೊಡ್ಡ ಧ್ವಜವನ್ನು ಹಾರಿಸಲಾಗುತ್ತದೆ. ಆದರೆ ವಿಚಿತ್ರವೆಂದರೆ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಹೌದು, ಗಾಳಿ ಯಾವ ದಿಕ್ಕಿನಲ್ಲಿ ಬೀಸಿದರೂ ಧ್ವಜವು ನಿಖರವಾದ ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಇಂದಿನವರೆಗೂ ಇದನ್ನು ವಿವರಿಸಲು ಸಾಧ್ಯವಾಗಿಲ್ಲ. ಎರಡನೆಯದಾಗಿ, ದೇವಾಲಯದ ಮೇಲೆ ಪಕ್ಷಿಗಳು ಹಾರುವುದಿಲ್ಲ. ಎರಡನೇ ರಹಸ್ಯವು ಅಷ್ಟೇ ಆಶ್ಚರ್ಯಕರವಾಗಿದೆ. ನೀವು ದೇವಾಲಯಗಳನ್ನು ನೋಡಿದರೆ ನೀವು ವಿಚಿತ್ರವಾದದ್ದನ್ನು ಗಮನಿಸಬಹುದು. ಜಗನ್ನಾಥ ದೇವಾಲಯದ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡುವುದಿಲ್ಲ. ಪಾರಿವಾಳಗಳು, ಕಾಗೆಗಳು ಮತ್ತು ಹದ್ದುಗಳು ಇರಲಿ, ಅವುಗಳೆಲ್ಲವೂ ಈ ದೇವಾಲಯದ ಮೇಲೆ ಹಾರುವುದನ್ನು ತಪ್ಪಿಸುತ್ತವೆ. ಅಧಿಕೃತವಾಗಿ ಹಾರಾಟ ನಿಷೇಧಿತ ವಲಯವಲ್ಲ, ಆದರೆ ಹೇಗೋ ಪ್ರಕೃತಿ ಈ ಪವಿತ್ರ ಭೂಮಿಯನ್ನು ತನ್ನದೇ ಆದ ನಿಗೂಢ ರೀತಿಯಲ್ಲಿ ಗೌರವಿಸುತ್ತದೆ. ಮೂರನೆಯದಾಗಿ, ದೇವಾಲಯದ ಗೋಚರ ನೆರಳು ಇಲ್ಲ. ಈಗ ನಿಮಗೆ ನಿಜವಾಗಿಯೂ ಆಘಾತ ನೀಡುವ ವಿಷಯ ಇಲ್ಲಿದೆ. ಒಂದು ದೊಡ್ಡ ರಚನೆಯಾಗಿದ್ದರೂ ಜಗನ್ನಾಥ ದೇವಾಲಯವು ದಿನದ ಯಾವುದೇ ಸಮಯದಲ್ಲಿ ಗೋಚರ ನೆರಳು ಬೀಳುವುದಿಲ್ಲ. ಅನೇಕ ಜನರು ಭೇಟಿ ನೀಡಿ ಅದನ್ನು ನೋಡಲು ಪ್ರಯತ್ನಿಸಿರುತ್ತಾರೆ, ಆದರೆ ಅವರಿಗೆ ನೆಲದ ಮೇಲೆ ಯಾವುದೇ ಸ್ಪಷ್ಟ ನೆರಳು ಸಿಗಲಿಲ್ಲ. ಆಧುನಿಕ ವಾಸ್ತುಶಿಲ್ಪಿಗಳು ಮತ್ತು ವಿಜ್ಞಾನಿಗಳು ಇದು ಒಂದು ನಿಗೂಢವಾಗಿದೆ ಎಂದು ತಿಳಿಸಿದ್ದಾರೆ. ನಾಲ್ಕನೆಯದು, ಎಲ್ಲ ದಿಕ್ಕುಗಳಿಂದ ನಿಮ್ಮನ್ನು ಎದುರಿಸುವ ಚಕ್ರ. ದೇವಾಲಯದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಎಂದು ಕರೆಯಲ್ಪಡುವ ಲೋಹದ ಡಿಸ್ಕ್ ಇದೆ. ಈ ಚಕ್ರವನ್ನು ನೀವು ದೇವಾಲಯದ ಸುತ್ತಲೂ ಎಲ್ಲಿ ನಿಂತು ನೋಡಿದರೂ ಅದು ಯಾವಾಗಲೂ ನಿಮ್ಮನ್ನು ಎದುರಿಸುತ್ತಿರುವಂತೆ ಕಾಣುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ಡಿಜಿಟಲ್ ಭ್ರಮೆ ಅಲ್ಲ, ಇದು ನಿಜ. ಮತ್ತು ಅತ್ಯಂತ ಆಘಾತಕಾರಿ ಭಾಗವೆಂದರೆ ಈ ಚಕ್ರವು 1 ಟನ್ಗಿಂತಲೂ ಹೆಚ್ಚು ತೂಗುತ್ತದೆ ಮತ್ತು ಇದನ್ನು ಸುಮಾರು 1000 ವರ್ಷಗಳ ಹಿಂದೆ ಕ್ರೇನ್ಗಳು ಅಥವಾ ಯಾವುದೇ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಸ್ಥಾಪಿಸಲಾಗಿದೆ. ಐದನೆಯದು, ರೋಸಾಘರ್ ಅಡುಗೆಮನೆಯ ರಹಸ್ಯ. ಜಗನ್ನಾಥ ದೇವಾಲಯವು ರೋಸಾಘರ್ ಎಂದು ಕರೆಯಲ್ಪಡುವ ವಿಶ್ವದ ಅತಿ ದೊಡ್ಡ ಅಡುಗೆಮನೆಯನ್ನು ಹೊಂದಿದೆ. ಅಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಆಹಾರವನ್ನು ಬೇಯಿಸಲಾಗುತ್ತದೆ. ಆದರೆ ನಿಜವಾದ ರಹಸ್ಯವೆಂದರೆ ಆಹಾರವನ್ನು ಹೇಗೆ ಬೇಯಿಸಲಾಗುತ್ತದೆ ಎಂಬುದರಲ್ಲಿದೆ. 7 ಮಣ್ಣಿನ ಮಡಕೆಗಳನ್ನು ಒಂದರ ಮೇಲೊಂದು ಬೆಂಕಿಯಲ್ಲಿ ಇಡಲಾಗುತ್ತದೆ ಮತ್ತು ಆಶ್ಚರ್ಯಕರವಾಗಿ ಮೇಲಿನ ಮಡಕೆ ಮೊದಲು ಬೇಯುತ್ತದೆ ಮತ್ತು ಕೆಳಗಿನ ಒಂದು ಕೊನೆಯದಾಗಿ ಬೇಯುತ್ತದೆ. ಇದು ಅಡುಗೆ ಅಥವಾ ಶಾಖದ ಹರಿವಿನ ಎಲ್ಲ ಮೂಲಭೂತ ನಿಯಮಗಳಿಗೆ ವಿರುದ್ಧವಾಗಿದೆ, ಆದರೆ ಇದು ಪ್ರತಿದಿನ ಸಂಭವಿಸುತ್ತಿದೆ. ಆರನೆಯದು, ಮಹಾಪ್ರಸಾದ. ಆಹಾರ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಥವಾ ಕಡಿಮೆ ಇರುತ್ತದೆ. ಆಹಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಪವಾಡವೆಂದರೆ ಮಹಾಪ್ರಸಾದ. ಪ್ರತಿದಿನ ಭಕ್ತರಿಗಾಗಿ ಆಹಾರವನ್ನು ತಯಾರಿಸಲಾಗುತ್ತದೆ, ಆದರೆ ಎಷ್ಟು ಜನರು ಭೇಟಿ ನೀಡುತ್ತಾರೆಂದು ಯಾರಿಗೂ ತಿಳಿದಿಲ್ಲ. ಇನ್ನು ಆಹಾರವು ಯಾವಾಗಲೂ ನಿಖರವಾಗಿ ಸಾಕಾಗುತ್ತದೆ. 2000 ಜನರು ಬಂದರೂ ಅಥವಾ 20,000 ಜನರು ಬಂದರೂ ಯಾವುದೇ ವ್ಯರ್ಥ ಮತ್ತು ಕೊರತೆ ಇಲ್ಲ. ಯಾವುದೇ ತಂತ್ರಜ್ಞಾನ ಅಥವಾ ವ್ಯವಸ್ಥೆಯು ಈ ರೀತಿ ಆಹಾರವನ್ನು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಇದು ನಿಜಕ್ಕೂ ದೈವಿಕ ರಹಸ್ಯ. ಏಳನೆಯದು, ನವಕಲೇವರ ದೇವತೆಗಳ ರಹಸ್ಯ ಆಚರಣೆ. ಜಗನ್ನಾಥ ದೇವಾಲಯದ ಅತ್ಯಂತ ರಹಸ್ಯ ಮತ್ತು ಪವಿತ್ರ ಆಚರಣೆಗಳಲ್ಲಿ ಒಂದನ್ನು ನವಕಲೇವರ ಎಂದು ಕರೆಯಲಾಗುತ್ತದೆ. ಪ್ರತಿ 12 ರಿಂದ 19 ವರ್ಷಗಳಿಗೊಮ್ಮೆ ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ಮರದ ವಿಗ್ರಹಗಳನ್ನು ಹೊಸದರೊಂದಿಗೆ ಬದಲಾಯಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಬ್ರಹ್ಮ ಪದಾರ್ಥ ಎಂಬ ದೈವಿಕ ವಸ್ತುವನ್ನು
ಹಳೆಯ ವಿಗ್ರಹದಿಂದ ಹೊಸದಕ್ಕೆ ವರ್ಗಾಯಿಸಲಾಗುತ್ತದೆ. ಇದನ್ನು ಸಂಪೂರ್ಣ ಕತ್ತಲೆಯಲ್ಲಿ ಕೆಲವು ಆಯ್ದ ಪುರೋಹಿತರು ಮಾಡುತ್ತಾರೆ. ಅವರ ಕಣ್ಣುಗಳನ್ನು ಮುಚ್ಚಿ ಬಟ್ಟೆಯಿಂದ ಮುಚ್ಚಲಾಗಿರುತ್ತದೆ. ಬೇರೆ ಯಾರಿಗೂ ಅದನ್ನು ನೋಡಲು ಅವಕಾಶವಿಲ್ಲ. ಯಾರಾದರೂ ಹಾಗೆ ಮಾಡಿದರೆ ಅವರು ತಕ್ಷಣ ಸಾಯುತ್ತಾರೆ ಎಂದು ನಂಬಲಾಗಿದೆ. ಇಲ್ಲಿಯವರೆಗೆ ಈ ಆಚರಣೆ ಯಾವುದೇ ಫೋಟೋ, ವಿಡಿಯೋ ಅಥವಾ ದಾಖಲೆ ಅಸ್ತಿತ್ವದಲ್ಲಿಲ್ಲ. ಇದು ಸಂಪೂರ್ಣ ನಿಗೂಢವಾಗಿ ಉಳಿದಿದೆ. 8ನೇದು, ಹಿಂದೂಯೇತರರಿಗೆ ಒಳಗೆ ಪ್ರವೇಶವಿಲ್ಲ. ಇನ್ನೊಂದು ಕುತೂಹಲಕಾರಿ ಸಂಗತಿಯೆಂದರೆ ಜಗನ್ನಾಥ ದೇವಾಲಯದೊಳಗೆ ಹಿಂದೂಗಳಿಗೆ ಮಾತ್ರ ಪ್ರವೇಶವಿತ್ತು. ಇಂದಿರಾ ಗಾಂಧಿ ಮತ್ತು ದಲೈ ಲಾಮಾ ಅವರಂತಹ ಮಹಾನ್ ವ್ಯಕ್ತಿಗಳು ಸಹ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸದ ಕಾರಣ ಒಮ್ಮೆ ಒಳಗೆ ಹೋಗಲು ಅವಕಾಶವಿರಲಿಲ್ಲ. ಈ ನಿಯಮವನ್ನು ಶತಮಾನಗಳಿಂದ ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿದೆ ಮತ್ತು ದೇವಾಲಯದ ಅನನ್ಯತೆಯನ್ನು ಹೆಚ್ಚಿಸುತ್ತದೆ. ಈ ರಹಸ್ಯಗಳು ಇನ್ನೂ ಏಕೆ ಮುಖ್ಯ? ಈ ಎಲ್ಲ ಅದ್ಭುತಗಳು, ಅದು ಹಾರುವ ಧ್ವಜವಾಗಲಿ, ಅದೃಶ್ಯ ನೆರಳು ಆಗಿರಲಿ ಅಥವಾ ಅಡುಗೆ ಪವಾಡವಾಗಿರಲಿ, ಜೀವನದಲ್ಲಿ ಕೆಲವು ವಿಷಯಗಳನ್ನು ವಿವರಿಸಲು ಸಾಧ್ಯವಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಅವು ಕೇವಲ ಕಥೆಗಳು ಅಥವಾ ದಂತಕಥೆಗಳಲ್ಲ, ಅವು ನಿಜ. ಜನರು, ವಿಜ್ಞಾನಿಗಳು, ಎಂಜಿನಿಯರ್ಗಳು ಮತ್ತು ಪ್ರವಾಸಿಗರೆಲ್ಲರೂ ಅವುಗಳನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ದೇವಾಲಯವು ಶಾಂತ ಮತ್ತು ನಿಗೂಢವಾಗಿದೆ. ಹಾಗಾದರೆ ನೀವು ಏನು ಯೋಚಿಸುತ್ತೀರಿ? ಇವು ಪ್ರಾಚೀನ ವಾಸ್ತುಶಿಲ್ಪಗಳ ಬುದ್ಧಿವಂತ ವಿನ್ಯಾಸಗಳೇ, ಅಥವಾ ಇದು ನಿಮ್ಮ ತಿಳುವಳಿಕೆಯನ್ನು ಮೀರಿದ ದೈವಿಕ ಶಕ್ತಿಯ ಕೆಲಸವೇ? ಏನೇ ಇರಲಿ, ಜಗನ್ನಾಥ ದೇವಾಲಯವು ಅದ್ಭುತ ಮತ್ತು ನಂಬಿಕೆಯನ್ನು ಪ್ರೇರೇಪಿಸುತ್ತಲೇ ಇದೆ. ನಿಮಗೆ ಅವಕಾಶ ಸಿಕ್ಕರೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಮತ್ತು ಈ ರಹಸ್ಯವನ್ನು ನೀವೇ ಅನುಭವಿಸಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ಇನ್ನಷ್ಟು ಅದ್ಭುತ ಸಂಗತಿಗಳು ಮತ್ತು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಮತ್ತು ಕೆಳಗೆ ಕಮೆಂಟ್ ಮಾಡಲು ಮರೆಯಬೇಡಿ ಯಾವ ರಹಸ್ಯವು ನಿಮ್ಮನ್ನು ಹೆಚ್ಚು ಆಶ್ಚರ್ಯಗೊಳಿಸಿತು ಎಂದು. ಧನ್ಯವಾದಗಳು.